ಹಾಯ್ ಫ್ರೆಂಡ್ಸ್, ನಯಾ ಫ್ರೆಂಡ್ಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ತುಂಬಾ ಸಿಂಪಲ್ ಆಗಿರುವಂತಹ ಒಂದು ರೆಸಿಪಿನ ತೋರಿಸ್ತೀನಿ. ಅದೇನು ಅಂತ ಹೇಳಿದ್ರೆ, ಇವಾಗ ತುಂಬಾ ಜನಕ್ಕೆ ಇವಾಗಂತೂ ಬಿಡಿ ಭಾರತದಲ್ಲಂತೂ ಶುಗರ್ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಿದೆ, ಕಂಟ್ರೋಲಿಗೆ ಸಿಗ್ತಾ ಇಲ್ಲ. ಮತ್ತೆ ಇನ್ನೊಂದಿಷ್ಟು ಜನ ಡಯೆಟ್ ಮಾಡಬೇಕು ಅಂತ ಅನ್ಕೊಳ್ತಿರ್ತೀರಾ. ಅಂಥವರೆಲ್ಲ ಈಗ ತುಂಬಾ ಜನಕ್ಕೆ ರಾಗಿ ಮುದ್ದೆ ತಿನ್ನೋದಕ್ಕೆ ಇಷ್ಟ ಇರಲ್ಲ. ಸೊ ಅವರು ಸಿಂಪಲ್ ಆಗಿ ಮನೆಯಲ್ಲಿ ರಾಗಿಲಿ ಏನ್ ಮಾಡ್ಕೋಬಹುದು ಅಂತ ಹೇಳಿದ್ರೆ, ಮಸಾಲಾ ರಾಗಿ ರೊಟ್ಟಿನ ಮಾಡ್ಕೋಬಹುದು. ಬನ್ನಿ ಹಾಗಾದ್ರೆ ಮಸಾಲಾ ರಾಗಿ ರೊಟ್ಟಿಗೆ ಏನೆಲ್ಲ ಬೇಕು ಅನ್ನೋದನ್ನ ತೋರಿಸ್ತಾ ಹೋಗ್ತೀನಿ. ಫ್ರೆಂಡ್ಸ್, ಇವತ್ತಿನ ರಾಗಿ ರೊಟ್ಟಿ ಮೈನ್ ಇಂಗ್ರೀಡಿಯೆಂಟ್ಸ್ ಗೊತ್ತಿದೆ ನಿಮಗೆ. ರಾಗಿನ ತಗೊಳ್ತಾ ಇದ್ದೀನಿ. ಇವಾಗ 1 ಕಪ್ ನಿಮಗೆ ತೋರ್ಸೋದಕ್ಕಂತ ತಗೊಂಡಿದ್ದೀನಿ. ಬಟ್ ನೀವು ಜನ ಜಾಸ್ತಿ ಇದ್ರೆ ನೀವು ಕಪ್ಪನ್ನ ಜಾಸ್ತಿ ಮಾಡ್ಕೋಬಹುದು. ಇನ್ನೊಂದು ಸಬ್ಬಸ್ಗೆ ಸೊಪ್ಪನ್ನ ಹಾಕ್ತಾ ಇದ್ದೀನಿ. ಸಬ್ಬಸ್ಗೆ ಸೊಪ್ಪು ಯಾಕಂತ ಹೇಳಿದ್ರೆ, ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ. ಒಂದು ಇದು ನಮ್ಮ ಬೋನ್ ಸ್ಟ್ರೆಂತ್ ಅನ್ನ ಜಾಸ್ತಿ ಮಾಡುತ್ತೆ, ಮತ್ತೊಂದು ಇಮ್ಯುನಿಟಿನ ಜಾಸ್ತಿ ಮಾಡುತ್ತೆ. ಹಾಗೆ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ, ನಮ್ಮೆಲ್ಲರಿಗೂ ಕೂಡ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಕಂಡು ಬರುವಂತ ಡೈಜೆಷನ್ ಪ್ರಾಬ್ಲಮ್ನ ಕ್ಲಿಯರ್ ಮಾಡೋದಕ್ಕೆ ಸಬ್ಬಸ್ಗೆ ಸೊಪ್ಪನ್ನ ಯೂಸ್ ಮಾಡ್ಕೊಳ್ತೀವಿ. ಇನ್ನೊಂದೇನು ಗೊತ್ತಾ, ನಾನು ನಿಮಗೆ ಅದನ್ನ ಟಿಪ್ಸ್ ಅಂತನಾದ್ರೂ ಅನ್ಕೊಳ್ಳಿ. ನೀವು ಸಬ್ಬಸ್ಗೆ ಸೊಪ್ಪನ್ನ ಜಾಸ್ತಿ ಯೂಸ್ ಮಾಡೋದ್ರಿಂದ ಯಾರಿಗೆಲ್ಲ ನಿದ್ದೆ ಪ್ರಾಬ್ಲಮ್ ಇರುತ್ತೆ ನೋಡಿ, ಅದು ಸಾಲ್ವ್ ಆಗುತ್ತೆ, ಚೆನ್ನಾಗಿ ನಿದ್ದೆ ಬರುತ್ತೆ. ಹಾಗೆ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ಸ್ವಲ್ಪ. ಆಮೇಲೆ ಕ್ಯಾರೆಟ್ ಗೊತ್ತೇ ಇದೆ ನಿಮಗೆ, ಕಣ್ಣಿನ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು, ಹಾಗೆ ಡೈಜೆಷನಿಗೆ ಕೂಡ ತುಂಬಾ ಒಳ್ಳೆಯದು ಕ್ಯಾರೆಟು. ಆಮೇಲೆ ಸ್ವಲ್ಪ ಈರುಳ್ಳಿ, ಆಮೇಲೆ ತೆಂಗಿನ ತುರಿ, ಹಾಗೆ ಒಂದು 3 ರಿಂದ 4 ಹಸಿಮೆಣಸಿನಕಾಯಿನ ಹೆಚ್ಕೊಂಡಿದ್ದೀವಿ. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ಫ್ರೆಂಡ್ಸ್, ಇವಾಗ ಫಸ್ಟ್ ಸ್ಟೆಪ್ ಏನಂತ ಹೇಳಿದ್ರೆ, ಒಂದು ಪ್ಯಾನ್ ಇಟ್ಟು ಅದಕ್ಕೆ ಸ್ವಲ್ಪ ನೀರನ್ನ ಹಾಕಿ ಕುದಿಸ್ತಾ ಇದೀವಿ. ಯಾಕಂತ ಹೇಳಿದ್ರೆ ರಾಗಿನ ಹಂಗೆ ನಾವು ರೊಟ್ಟಿ ಮಾಡಿದ್ರೆ ಅದಷ್ಟು ಸಾಫ್ಟ್ ಬರಲ್ಲ. ಸೊ ನೀರನ್ನ ಬಿಸಿ ಮಾಡ್ಕೊಂಡು ಅದಕ್ಕೆ ರಾಗಿ ಹಿಟ್ಟು ಹಾಕಿದ್ರೆ ಸಾಫ್ಟ್ ಆಗಿ ಬರುತ್ತೆ. ಪ್ಲಸ್ ಇದಕ್ಕೆ ಏನ್ ಆಡ್ ಮಾಡ್ತಿದೀವಿ ಅಂದ್ರೆ 1 ಸ್ಪೂನು ತುಪ್ಪನೇ ಆಡ್ ಮಾಡ್ತಾ ಇದೀವಿ. ಇದು ಕೂಡ ರಾಗಿ ರೊಟ್ಟಿಗೆ ತುಂಬಾ ಚಂದ ಸ್ಮೂತ್ನೆಸ್ ಕೊಡುತ್ತೆ, ಜೊತೆಗೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಹಾಗೆ ಆ ಸ್ಮೆಲ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಒಬ್ರು ಹೊಸ ಗೆಸ್ಟನ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಇವತ್ತಿನ ನಮ್ಮ ಅಡುಗೆ ಭಟ್ರು ಪೂಜಾ ಅವರು. ಇವತ್ತೀಗ ಫಸ್ಟ್ ಪೂಜಾ ಏನ್ ಮಾಡಿದ್ಲು ಅಂತ ಹೇಳಿದ್ರೆ, ನೀರಿಟ್ಕೊಂಡು ಅದಕ್ಕೆ 1 ಸ್ಪೂನ್ ತುಪ್ಪ ಹಾಕೊಂಡು ಅದನ್ನ ತಿರುಗಿಸ್ತಾ ಇದ್ದಾಳೆ. ಪೂಜಾ, ನೆಕ್ಸ್ಟ್ ಸ್ಟೆಪ್ ಏನ್ ಹಾಗಾದ್ರೆ? ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕು. ಹಾ, ನೆಕ್ಸ್ಟ್ 1 ಕಪ್ಪು ರಾಗಿ ಹಿಟ್ಟು. ಹಾ, ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಸ್ವಲ್ಪ. ಮತ್ ಸ್ವಲ್ಪ ಸಬ್ಬಸ್ಗೆ ಸೊಪ್ಪು ಹಾಕ್ತಾ ಇದೀವಿ. ಈಗ ನೆಕ್ಸ್ಟ್ ಆಡ್ ಮಾಡ್ತಿರೋದು ಕೊತ್ತಂಬರಿ ಸೊಪ್ಪು. ಓಕೆ, ನೆಕ್ಸ್ಟ್ ಸ್ವಲ್ಪ ಕಾಯಿ ತುರಿ. ನೋಡಿ, ಇಲ್ಲಿ ನಾವು ಕಂಪ್ಲೀಟ್ ಆಗಿನೂ ನಾವಿಲ್ಲಿ ರಾಗಿ ಹಿಟ್ಟನ್ನ ನೀರಲ್ಲಿ ಕಲ್ಸ್ಕೊಂಡಿಲ್ಲ, ಬಿಸಿ ನೀರಲ್ಲಿ. ಜಸ್ಟ್ ಅದು ಸ್ವಲ್ಪ ಬಿಸಿ ನೀರನ್ನ ಹಾಕಿ ಒಂಚೂರು ಸ್ಮೂತ್ ಬರ್ಲಿ ಅಂತ ಅಷ್ಟೇ ನಾವು ಅದನ್ನ ಮಾಡ್ಕೊಂಡಿರೋದು. ಸೊ ನೀವು ಅದಕ್ಕೆ ಫುಲ್ ನೀರ್ ಹಾಕಿ ಕಲ್ಸ್ಕೋಬೇಡಿ. ಸ್ವಲ್ಪ ಈರುಳ್ಳಿ. ಓಕೆ, ಮತ್ ಸ್ವಲ್ಪ ಕ್ಯಾರೆಟ್ ತುರಿನ ಇದೆಲ್ಲ ಚಿಕ್ಕದಾಗಿ ಹಾಕೊಬೇಕು. ಇಲ್ಲ ಅಂದ್ರೆ ಅದು ರೊಟ್ಟಿ ಮಾಡ್ಬೇಕಾದ್ರೆ ಮಧ್ಯೆ ರೊಟ್ಟಿ ಕಟ್ ಆಗತ್ತೆ. ಓಕೆ ಓಕೆ, ನಮ್ ಪೂಜನ್ ಟಿಪ್ಸ್ ಫ್ರೆಂಡ್ಸ್ ಇದು. ನೀಟಾಗಿ ಕಲ್ಸ್ಕೊಬೇಕು ಇದನ್ನ. ಇನ್ನೊಂದು, ಎಲ್ಲದನ್ನ ಕೂಡ ತುಂಬಾ ನೀಟಾಗಿ ನೀವು ಕಟ್ ಮಾಡ್ಕೋಬೇಕು. ಇಲ್ಲಾಂತ ಹೇಳಿದ್ರೆ ನಿಮಗೆ ರೊಟ್ಟಿ ತಟ್ತಾ ಅದು ರೊಟ್ಟಿ ಹರಿದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ತುಂಬಾ ಚಿಕ್ಕದಾಗಿ ಕಟ್ ಮಾಡ್ಕೊಬೇಕು. ಇನ್ನ ನಾನು ಆಫ್ ಮಾಡ್ತಾ ಇದ್ದೀನಿ. ಓಕೆ, ಪೂರ್ತಿ ಫ್ರೈ ಮಾಡಬಾರ್ದು ಅದನ್ನ. ಓಕೆ ಫ್ರೆಂಡ್ಸ್, ಇವಾಗ ಪೂಜಾ ಕಲಿಸ್ತಿದ್ದಾಳೆ. ಸೊ ನೋಡೋಣ ಇವತ್ತು ಹೇಗ್ ಬರುತ್ತೆ ರಾಗಿ ರೊಟ್ಟಿ ಅಂತ. ಬಿಸಿ ಇದೆಯಂತೆ ಸಿಕ್ಕಾಪಟ್ಟೆ. ಸ್ವಲ್ಪ ಅದು ಬಿಸಿ ಬಿಸಿ ಇರುವಾಗ್ಲೇ ಕಲ್ಸ್ಕೋಬೇಕು. ಇಲ್ಲಂತ ಹೇಳಿದ್ರೆ ಅದು ಗಟ್ಟಿ ಆಗ್ಬಿಟ್ರೆ ಮತ್ತೆ ಕಲ್ಸಕ್ ಬರಲ್ಲ ಅದು. ಇದನ್ನ ಇವಾಗ ತಟ್ಬೋದಾ? ಅಂಟಂಟ್ ಬಂದಿದೆ. ಓಕೆ, ಅಂಟಾಗಿದೆ. ಸೊ ನಾವಿವತ್ತು ತಟ್ಟೋದಕ್ಕೆ 2 ಕವರ್ ಅನ್ನು ತಗೊಳ್ತಾ ಇದೀವಿ. ನೀವು ಬಟರ್ ಪೇಪರ್ ಬೇಕಾದ್ರೆ ಯೂಸ್ ಮಾಡ್ಕೋಬಹುದು, ಅಥವಾ ಬೇರೆ ಏನಾದ್ರೂ ಯೂಸ್ ಮಾಡ್ಕೊಂಡು ಬೇಕಾದ್ರೆ ನೀವು ತಟ್ಬೋದು. ನಾವಿವತ್ತು ಮನೇಲಿ ಇರುವಂತ 1-2 ಕವರ್ ಅನ್ನ ತಗೊಂಡು ತಟ್ತಾ ಇದೀವಿ. ಹಿಟ್ಟು ರೆಡಿ ಆಗಿದೆ. ಇದನ್ನ ರೊಟ್ಟಿ ಮಾಡ್ಕೊಳ್ಳೋದಕ್ಕೂ ಎಲ್ಲ ರೆಡಿ ಆಗಿದೆ. ಒಂದು ಸ್ವಲ್ಪ ಆಯಿಲ್ ಅನ್ನ ತಗೊಂಡಿದ್ದೀವಿ. ಯೂಶ್ವಲಿ ನಾವು ನೀರು ದೋಸೆ ಮಾಡೋದಕ್ಕೆ ಏನ್ ಕಾಬ್ಲಿ ಯೂಸ್ ಮಾಡ್ತೀವಲ್ವಾ, ಆ ಕಾಬ್ಲಿನ ತಗೊಂಡಿದ್ದೀವಿ. ಇವತ್ತು ತುಪ್ಪನ ಹಾಕಿ ಕಾಯಿಸ್ತಾ ಇದೀವಿ. ಅದು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ, ಜೊತೆಗೆ ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಪರ್ಫೆಕ್ಟ್ ರೊಟ್ಟಿ ಬಂದಿದೆ, ತುಂಬಾ ಚಂದ ಬಂದಿದೆ.
ಬೇಕು ಅಂದರೆ ಮೇಲ್ಗಡೆ ನೀವು ತುಪ್ಪನ ಸವರ್ಕೊ. ಘಮ ಘಮ ಅಂತ ಇದೆ. ರೊಟ್ಟಿ ತುಂಬಾ ಸ್ಮೂತ್ ಆಗಿ ಬಂದಿರೋ ತರ ಫೀಲ್ ಆಗ್ತಾ ಇದೆ. ಓ ನೋಡಿ, ನಮ್ಮ ಅಡುಗೆ ಭಟ್ರು ಪೂಜನ್ಗೆ ರೊಟ್ಟಿ ತುಂಬಾ ಸ್ಮೂತ್ ಆಗಿ ಬಂದಿದ್ಯಂತೆ. ಬಟ್ ಇದು ಬ್ಯಾಚುಲರ್ಸ್ ಎಲ್ಲ ನೋಡಿ ಮನೇಲಿ ಫಟಾಫಟಾಗಿ ನೀವೇನಾದ್ರೂ ಅಡುಗೆ ಮಾಡ್ಕೋಬೇಕು, ನೀವು ಆಫೀಸಿಗೆ ತಗೊಂಡು ಹೋಗ್ಬೇಕು, ಅದು ನಿಮಗೆ ಸಂಜೆವರೆಗೂ ಫ್ರೆಶ್ ಆಗಿರಬೇಕು, ಟೇಸ್ಟಿನೂ ಆಗಿರಬೇಕು ಅಂದರೆ ಮಸ್ಟ್ ಆ್ಯಂಡ್ ಶುಡ್ ನೀವು ಈ ಅಡುಗೆನ ಟ್ರೈ ಮಾಡಲೇಬೇಕು. ಮತ್ತು ಇನ್ನೊಂದು ಏನು ಗೊತ್ತಾ, ತುಂಬ ಹೆಲ್ತಿ ಕೂಡ. ನೋಡಿ ಫ್ರೆಂಡ್ಸ್, ಇವಾಗ ಕಲರ್ ಚೇಂಜ್ ಆಗಿದೆ. ಸೊ ರೊಟ್ಟಿ ಇವಾಗ ಬೆಂದಿದೆ. ನೀವೀಗ ಇದನ್ನು ತಗೋಬೋದು. ನೀವು ಅಷ್ಟೇ ಆ ರೊಟ್ಟಿ ಸ್ವಲ್ಪ ಇನ್ನೂ ಜಾಸ್ತಿ ಬ್ರೌನ್ ಕಲರ್ ಬರ್ತಿದೆ ಅನ್ನುವಾಗ ನೀವು ಅದನ್ನು ಮೇಲೆತ್ತಿ. ಫ್ರೆಂಡ್ಸ್, ಇದು ಫೈನಲ್ ನಮ್ಮ ರಾಗಿ ಮಸಾಲ ರೊಟ್ಟಿಯ ಔಟ್ಪುಟ್. ತುಂಬ ಚೆನ್ನಾಗಿ ಬಂದಿದೆ. ನೀವು ಟ್ರೈ ಮಾಡಿ ಮನೇಲಿ. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ನೀವು ಕೂಡ ಮನೇಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬಂದಿದೆ. ಸೊ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಾವು ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು.